ನಮಸ್ಕಾರ ಎಲ್ಲರಿಗೂ. ನಾನು ವಿಜಯ ಪಾಟೀಲ್. 8ನೇ ತರಗತಿ ಕನ್ನಡ ಮಾಧ್ಯಮ ಸಮಾಜ ವಿಜ್ಞಾನದ 2ನೇ ಭಾಗದ ಪಾಠಗಳನ್ನು ನಾನಿವಾಗ ಮಾಡ್ತಾ ಇದ್ದೀನಿ. ನೀವಿನ್ನೂ ನಮ್ಮ ಐಡಿಯಾಸ್ ಫೋರಮ್ನ ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗದೇ ಇದ್ದರೆ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ನ ಕೊಟ್ಟಿದ್ದೀವಿ. ಆ ಲಿಂಕ್ನ ಮೂಲಕ ನೀವು ಜಾಯಿನ್ ಆಗ್ಬೋದು. ಈ ಎಲ್ಲ ಉಪಯೋಗಗಳನ್ನು ನೀವು ಪಡ್ಕೋಬಹುದು. ಹಾಗೆ ಈಗಾಗಲೇ ನಮ್ಮ ಐಡಿಯಾಸ್ ಫೋರಮ್ ತಂಡ ಹಲವಾರು ಕೋರ್ಸ್ಗಳನ್ನು ಲಾಂಚ್ ಮಾಡಿದೆ. ಅದರಲ್ಲಿ ಕೆಲವು NCERT ವಿಡಿಯೋಗಳು, DSCERT ವಿಡಿಯೋಗಳು, ತಮಿಳುನಾಡು ಪಠ್ಯಪುಸ್ತಕದ ವಿಡಿಯೋಗಳು, GK ಟ್ರಿಕ್ಸ್ ವಿಡಿಯೋಗಳು, ಹಾಗೆ 1000ಕ್ಕೂ ಅಧಿಕ ಪ್ರಶ್ನೆ ಪತ್ರಿಕೆಗಳನ್ನು ಸಹ ಚರ್ಚೆ ಮಾಡಿದ ವಿಡಿಯೋಗಳು ಸಹ ನಿಮಗಿಲ್ಲಿ ಲಭ್ಯ ಆಗುತ್ತೆ. ಹಾಗೆ ನಿಮಗೊಂದು ಆಪ್ಷನ್ ಕೊಟ್ಟಿದ್ದೀವಿ. ಅಂದರೆ ನೀವು ಹೇಗೆ ನಮ್ಮ ಪಾಠಗಳಿಂದ ಉಪಯೋಗ ಪಡ್ಕೋತಾ ಇದ್ದೀರಿ, ಅದರಂತೆ ನಿಮ್ಮ ಸಪೋರ್ಟ್ ಕೂಡ ನಮಗೆ ಬೇಕಾಗುತ್ತೆ. ನಮಗೆ ಟೆಕ್ನಾಲಜಿ ಅಳವಡಿಕೆಗಾಗಿ ಸ್ವಲ್ಪ ಮಟ್ಟಿನ ಸಹಾಯದ ಅವಶ್ಯಕತೆ ಇದೆ. ಅದರಿಂದ ಇಲ್ಲಿ 4 ಸ್ಕೀಮ್ಗಳನ್ನು ಕೊಟ್ಟಿದ್ದೀವಿ. 29, 59, 159 ಮತ್ತು ಗೋಲ್ಡನ್ ಸಪೋರ್ಟ್ ಮಾಡೋರಾದರೆ 159 ರೂಪಾಯಿಗಳನ್ನು 8748814920 ಈ ಫೋನ್ಪೇ ಅಥವಾ ಗೂಗಲ್ ಪೇ ನಂಬರ್ಗೆ ಸೆಂಡ್ ಮಾಡಿ ನಮಗೆ ಸಹಾಯವನ್ನು ಮಾಡ್ಬೋದು. ಈ ದುಡ್ಡಿನಿಂದ ನಾವು ನಮ್ಮ ಟೆಕ್ನಾಲಜಿನ ಇಂಪ್ರೂವ್ ಮಾಡ್ಕೋತೀವಿ. ಇನ್ನೂ ಕೆಲವೊಂದು ವಿಡಿಯೋಗಳನ್ನು ಟೆಕ್ನಾಲಜಿ ಅಳವಡಿಕೆಯ ಮೂಲಕ ನಿಮಗೆ ಕೊಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಇನ್ನು ಹೆಚ್ಚಿಗೆ ಬಂದಂತಹ ಹಣವನ್ನು ನಾವು ಬಡ ವಿದ್ಯಾರ್ಥಿಗಳ ಏಳ್ಗೆಗಾಗಿ ಮತ್ತು ಅವರ ವಿದ್ಯಾಭ್ಯಾಸಕ್ಕಾಗಿ ಸಹಾಯ ಮಾಡ್ತೀವಿ. ಪ್ಲೀಸ್ ಸಪೋರ್ಟ್ ಐಡಿಯಾಸ್ ಫೋರಮ್. ಇವತ್ತಿನ ಪಾಠ 3 ವಾಯುಗೋಳ. ಹಿಂದಿನ ಪಾಠದಲ್ಲಿ ವಾಯುಗೋಳದ ಮೊದಲನೇ ಭಾಗದಲ್ಲಿ ನಾವು ವಾಯುಗೋಳ ಅಂದರೆ ಏನು, ವಾಯುಗೋಳದ ಪದರಗಳು, ಹಾಗೆ ವಾಯುಗೋಳದ ಘಟಕಾಂಶಗಳಾದಂತಹ ಉಷ್ಣಾಂಶ ಮತ್ತು ಒತ್ತಡಗಳ ಬಗ್ಗೆ ಕಲಿತ್ವಿ. ಈ ಪಾಠದಲ್ಲಿ ನಾವು ಮಾರುತಗಳು, ಹಾಗೆ ಮಳೆ, ಆರ್ದ್ರತೆ, ಹಾಗೆ ಮೋಡಗಳ ಬಗ್ಗೆ ಕಲಿತೀವಿ. ವಾಯುಗೋಳದ 3ನೇ ಘಟಕಾಂಶವಾದಂತಹ ಮಾರುತಗಳು ಭೂಮಿಯ ಮೇಲ್ಮೈಗೆ ಸಮಾನಾಂತರವಾಗಿ ಅಧಿಕ ಒತ್ತಡದಿಂದ ಕಡಿಮೆ ಒತ್ತಡದ ಕಡೆ ಚಲಿಸುವಂತಹ ವಾಯುವನ್ನು ನಾವು ಮಾರುತ ಅಂತ ಕರಿಬಹುದು. ಮಾರುತಗಳು ಭೂಮಿಯ ದೈನಂದಿನ ಚಲನೆ ಮತ್ತು ಒತ್ತಡದ ಹಂಚಿಕೆಯಲ್ಲಿ ವ್ಯತ್ಯಾಸಗಳು ಉಂಟಾಗ್ತವೆ. ಮಾರುತವು ಯಾವ ದಿಕ್ಕಿನಿಂದ ಬೀಸ್ತಾ ಇದೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಪವನ ದಿಕ್ಸೂಚಿಯನ್ನು ಉಪಯೋಗಿಸ್ತಾರೆ. ಹಾಗೆ ಅದೇ ರೀತಿಯಲ್ಲಿ ವಾಯುವಿನ ವೇಗವನ್ನು ಅಳೆಯೋದಕ್ಕೆ ಪವನ ವೇಗ ಮಾಪಕ ಅಂತ ಯೂಸ್ ಮಾಡ್ತಾರೆ. ಇದು ಮಾರುತ ಅಂದರೆ ಏನು. ಇನ್ನು ಮಾರುತಗಳ ವಿಧಗಳು ಯಾವ್ಯಾವು ಅನ್ನೋದನ್ನು ಇಲ್ಲಿ ನೋಡೋಣ. ಮಾರುತಗಳನ್ನು 4 ಪ್ರಮುಖ ವಿಧಗಳನ್ನಾಗಿ ವಿಂಗಡಿಸ್ತಾರೆ. ಅವುಗಳು ನಿರಂತರ ಮಾರುತಗಳು, ನಿಯತಕಾಲಿಕ ಮಾರುತಗಳು, ಸ್ಥಳೀಯ ಮಾರುತಗಳು, ಹಾಗೆ ಆವರ್ತ ಮತ್ತು ಪ್ರತ್ಯಾವರ್ತ ಮಾರುತಗಳು ಅಂದರೆ ಅನಿಶ್ಚಿತ ಮಾರುತಗಳು. ಇನ್ನು ಮೊದಲನೇದಾಗಿ ನಿರಂತರ ಮಾರುತಗಳು, ಪ್ಲಾನೆಟರಿ ವಿಂಡ್ಸ್, ಇವುಗಳನ್ನು ನಿತ್ಯ ಮಾರುತಗಳು ಅಂತ ಕರಿತೀವಿ ಮತ್ತು ಭೂಮಂಡಲೀಯ ಮಾರುತಗಳು ಅಂತಲೂ ಸಹ ಕರಿತೀವಿ. ಇವು ವರ್ಷದ ಎಲ್ಲ ಕಾಲದಲ್ಲಿಯೂ ಬಹುತೇಕ ಒಂದೇ ದಿಕ್ಕಿನಲ್ಲಿ ಬೀಸ್ತವೆ. ಇವು ಯಾವುದೇ ರೀತಿಯ ಚೇಂಜಸನ್ನು ಮಾಡ್ಕೊಳ್ಳೋದಿಲ್ಲ. ಈ ಮಾರುತಗಳು ವಾಯುಗುಣದ ಬದಲಾವಣೆ, ಮರುಭೂಮಿಗಳ ನಿರ್ಮಾಣ, ನೌಕಾಯಾನದ ಮಾರ್ಗ ಇವುಗಳ ಮೇಲೆ ಹೆಚ್ಚು ಪ್ರಭಾವವನ್ನು ಬೀರುತ್ತೆ. ನಿತ್ಯ ಮಾರುತಗಳಲ್ಲಿ ಅಂದರೆ ಈ ನಿರಂತರ ಮಾರುತಗಳಲ್ಲಿ 3 ವಿಧಗಳನ್ನು ನಾವು ಕಾಣಬಹುದು. ಇವುಗಳನ್ನು ನಾವು ಇಲ್ಲಿ ಗ್ಲೋಬ್ನಲ್ಲೂ ಸಹ ನೋಡಬಹುದು. ಅವು ಯಾವ್ಯಾವು ಅಂದರೆ ಮೊದಲನೇದು ವಾಣಿಜ್ಯ ಮಾರುತಗಳು, ಟ್ರೇಡ್ ವಿಂಡ್ಸ್. ಇವು ಉಪ ಉಷ್ಣವಲಯದ ಅಧಿಕ ಒತ್ತಡ ಪ್ರದೇಶದಿಂದ ಸಮಭಾಜಕ ಋತುದ ಕಡಿಮೆ ಒತ್ತಡದ ಪ್ರದೇಶದ ಕಡೆಗೆ ಬೀಸ್ತವೆ. ಇಲ್ಲಿ ನಾವು ನೋಡ್ಬೋದು, ಇದು ಉಷ್ಣವಲಯ, ಇದು ಸಮಶೀತೋಷ್ಣ ವಲಯ. ಈ ಕಡಿಮೆ ಒತ್ತಡ ಪ್ರದೇಶದಿಂದ ಜಾಸ್ತಿ ಒತ್ತಡ ಪ್ರದೇಶದ ಕಡೆಗೆ ಇದು ಉತ್ತರ ಗೋಳದಲ್ಲಿ, ಇದು ದಕ್ಷಿಣ ಗೋಳದಲ್ಲಿ ಬೀಸ್ತದೆ. ಇದನ್ನು ವಾಣಿಜ್ಯ ಮಾರುತಗಳು ಅಂತ ಕರಿತೀವಿ. ಇವುಗಳನ್ನು ಪಶ್ಚಿಮದ ಮಾರುತಗಳು ಅಂತಲೂ ಕರಿಬಹುದು. ಇವು ಉಪ ಉಷ್ಣವಲಯದ ಅಧಿಕ ಒತ್ತಡ ಪ್ರದೇಶದಿಂದ ವಾಣಿಜ್ಯ ಮಾರುತಗಳು, ಟ್ರೇಡ್ ಮಾರುತಗಳನ್ನು ನಾವು ಏನಂತ ಕರಿಬಹುದು, ಉತ್ತರ ಗೋಳಾರ್ಧದಲ್ಲಿ ಇವು ಈಶಾನ್ಯದಿಂದ ನೈಋತ್ಯ ದಿಕ್ಕಿನೆಡೆಗೆ ಬೀಸ್ತವೆ. ಈಶಾನ್ಯದಿಂದ ನೈಋತ್ಯ ದಿಕ್ಕಿನೆಡೆಗೆ ಬೀಸಿದರೆ ಇವು ದಕ್ಷಿಣಾರ್ಧ ಗೋಳದಲ್ಲಿ ಆಗ್ನೇಯದಿಂದ ವಾಯುವ್ಯದ ಕಡೆಗೆ ಬೀಸುತ್ತೆ. ಇವುಗಳು ಕ್ರಮವಾಗಿ ಈಶಾನ್ಯ ವಾಣಿಜ್ಯ ಮಾರುತಗಳು ಹಾಗೆ ಆಗ್ನೇಯ ವಾಣಿಜ್ಯ ಮಾರುತಗಳು ಅಂತ ಇದನ್ನು ಕರಿಬಹುದು. ಇದು ವಾಣಿಜ್ಯ ಮಾರುತಗಳು. ಈ ಭಾಗದಲ್ಲಿ ಕಂಡುಬರುವಂತಹ ಮಾರುತಗಳನ್ನು ವಾಣಿಜ್ಯ ಮಾರುತಗಳು ಅಂತ ಕರಿಬಹುದು. ಎರಡನೇದು
ಪ್ರತಿ ವಾಣಿಜ್ಯ ಮಾರುತಗಳು, ಆ್ಯಂಟಿ ಟ್ರೇಡ್ ವಿಂಡ್ಸ್ ಅಂತ ಕರಿಬೋದು. ಇವುಗಳನ್ನು ಪಶ್ಚಿಮದ ಮಾರುತಗಳು ಅಂತ ಕರೀತಾರೆ. ಇವು ಉಪ ಉಷ್ಣವಲಯದ ಅಧಿಕ ಒತ್ತಡ ಪ್ರದೇಶದಿಂದ, ಇದು ಉಪ ಉಷ್ಣವಲಯ, ಇದು ಶೀತವಲಯ, ಇದು ಉಪ ಉಷ್ಣವಲಯ, ಇದು ಶೀತವಲಯ. ಉಪ ಉಷ್ಣವಲಯದ ಕಡಿಮೆ ಒತ್ತಡ ಪ್ರದೇಶದಿಂದ ಶೀತವಲಯದ ಹೆಚ್ಚಿನ ಒತ್ತಡ ಪ್ರದೇಶದವರೆಗೆ ಇವು ಬೀಸ್ತವೆ. ಉಪ ಉಷ್ಣವಲಯದ ಜಾಸ್ತಿ ಒತ್ತಡದ ಪ್ರದೇಶದಿಂದ ಕಡಿಮೆ ಒತ್ತಡದ ಶೀತವಲಯದ ಕಡೆ ಇವು ಬೀಸ್ತವೆ, ಎರಡು ಕಡೆ. ಇದು ದಕ್ಷಿಣ ಗೋಳಾರ್ಧದಲ್ಲಿ ಉಪ ಉಷ್ಣವಲಯದ ಹೆಚ್ಚು ಒತ್ತಡ ಪ್ರದೇಶದಿಂದ ಶೀತವಲಯದ ಕಡಿಮೆ ಒತ್ತಡದ ಪ್ರದೇಶದ ಕಡೆ ಇವು ಬೀಸ್ತವೆ. ಅಂದರೆ ಇವುಗಳ ದಿಕ್ಕು ಏನಾಗಿರುತ್ತಂದರೆ ಉತ್ತರಾರ್ಧಗೋಳದಲ್ಲಿ ನೈಋತ್ಯದಿಂದ ಈಶಾನ್ಯದ ಕಡೆ ಬೀಸ್ತವೆ. ಹಾಗೆ ದಕ್ಷಿಣಾರ್ಧಗೋಳದಲ್ಲಿ ವಾಯುವ್ಯದಿಂದ ಆಗ್ನೇಯದ ಕಡೆ ಬೀಸ್ತವೆ. ಈ ಪ್ರದೇಶದಲ್ಲಿ ಕಂಡುಬರುವಂತಹ ಮಾರುತಗಳನ್ನು ನಾವು ಪ್ರತಿ ವಾಣಿಜ್ಯ ಮಾರುತಗಳು ಅಂತಲೂ ಕರಿತೀವಿ. ಈ ಮಾರುತಗಳು ದಕ್ಷಿಣಾರ್ಧ ಸಾಗರಗಳ ಮೇಲೆ ಅತ್ಯಂತ ಪ್ರಬಲವಾಗಿ ಬೀಸ್ತವೆ. ಇವುಗಳನ್ನು 40 ಡಿಗ್ರಿ ದಕ್ಷಿಣ ಅಕ್ಷಾಂಶಗಳಲ್ಲಿ ಏನಂತ ಕರೀತಾರೆ, 40ರ ಅಬ್ಬರ ಗಾಳಿ ಅಂತ ಕರೀತಾರೆ. 50 ಡಿಗ್ರಿ ದಕ್ಷಿಣ ಅಕ್ಷಾಂಶದಲ್ಲಿ ಇದನ್ನು 50ರ ಉಗ್ರ ಗಾಳಿ ಅಂತ ಕರೀತಾರೆ. 60 ಡಿಗ್ರಿ ದಕ್ಷಿಣ ಅಕ್ಷಾಂಶದಲ್ಲಿ ಇದನ್ನು 60ರ ಅರಚುವ ಗಾಳಿ ಅಂತ ಕರೀತಾರೆ. ಇದು ಪ್ರತಿ ವಾಣಿಜ್ಯ ಮಾರುತಗಳು. ಇನ್ನು ಧ್ರುವೀಯ ಮಾರುತಗಳಿಗೆ ಬಂದರೆ ಪೋಲಾರ್ ವಿಂಡ್ಸ್, ಇವುಗಳನ್ನು ಪೂರ್ವದ ಮಾರುತಗಳು ಅಂತ ಕರಿಬಹುದು. ಈ ಮಾರುತಗಳು ಧ್ರುವೀಯ ಅಧಿಕ ಒತ್ತಡ ಪ್ರದೇಶದಿಂದ ಶೀತವಲಯದ ಕಡಿಮೆ ಒತ್ತಡದ ಪ್ರದೇಶದವರೆಗೆ, ಎರಡು ದಿಕ್ಕಿನಲ್ಲಿ, ಉತ್ತರಾರ್ಧಗೋಳದಲ್ಲಿ ಮತ್ತು ದಕ್ಷಿಣಾರ್ಧಗೋಳದಲ್ಲಿ ಹೆಚ್ಚಿನ ಅಧಿಕ ಒತ್ತಡ ಪ್ರದೇಶದಿಂದ ಕಡಿಮೆ ಒತ್ತಡದ ಪ್ರದೇಶದವರೆಗೆ ಇವು ಬೀಸ್ತವೆ. ಈ ಮಾರುತಗಳು ಧ್ರುವೀಯ ಅಧಿಕ ಒತ್ತಡ ವಲಯದಿಂದ ಉಪಧ್ರುವೀಯ ಕಡಿಮೆ ಒತ್ತಡ ವಲಯದ ಕಡೆ ಬೀಸ್ತವೆ. ಇವುಗಳನ್ನು ಉತ್ತರಾರ್ಧಗೋಳದಲ್ಲಿ ಈಶಾನ್ಯದಿಂದ ನೈಋತ್ಯದ ಕಡೆಗೆ, ಹಾಗೆ ದಕ್ಷಿಣಾರ್ಧಗೋಳದಲ್ಲಿ ಆಗ್ನೇಯದಿಂದ ವಾಯುವ್ಯದ ಕಡೆಗೆ ಇವು ಬೀಸ್ತವೆ. ಇವುಗಳನ್ನು ಶೀತವಾದ ಶುಷ್ಕ ಮಾರುತಗಳು ಅಂತ ಕರಿಬಹುದು. ಧ್ರುವೀಯ ವಲಯದ ಹಿಮಾಚ್ಛಾದಿತ ಭಾಗಗಳಲ್ಲಿ ಇವು ಕಂಡುಬರ್ತವೆ. ಈ ಭಾಗದಲ್ಲಿ ಕಂಡುಬರುವಂತಹ ಮಾರುತಗಳನ್ನು ನಾವು ಧ್ರುವೀಯ ಮಾರುತಗಳು, ಪೋಲಾರ್ ವಿಂಡ್ಸ್ ಅಂತ ಕರಿತೀವಿ. ಇವು ನಿರಂತರ ಮಾರುತಗಳ ವಿಧಗಳು. ಇನ್ನು ಸ್ಥಳೀಯ ಮಾರುತಗಳು ಬರ್ತವೆ, ನಿಯತಕಾಲಿಕ ಮಾರುತಗಳು. ಮೊದಲನೇದಾಗಿ ನಿರಂತರ ಮಾರುತಗಳನ್ನು ನೋಡಿದ್ವಿ, ಈಗ ಸೀಸನಲ್ ವಿಂಡ್ಸ್ನ ನೋಡ್ತೀವಿ. ಇವುಗಳನ್ನು ಋತು ಮಾರುತಗಳು ಹಾಗೆ ಕ್ಲುಪ್ತ ಮಾರುತಗಳು ಅಂತಲೂ ಕರಿತೀವಿ. ಇವುಗಳು ವರ್ಷದ ಬೇರೆ ಬೇರೆ ಋತುಗಳಲ್ಲಿ ತದ್ವಿರುದ್ಧ ದಿಕ್ಕಿನಲ್ಲಿ ಬೀಸ್ತವೆ. ಭಾರತದಲ್ಲಿ ಬೀಸುವಂತಹ ಮನ್ಸೂನ್ ಮಾರುತಗಳು ನಿಯತಕಾಲಿಕ ಮಾರುತಗಳಿಗೆ ಉತ್ತಮ ಉದಾಹರಣೆ. ಅಂದರೆ ಭಾರತದ ನೈಋತ್ಯ ಮಾನ್ಸೂನ್ ಮಾರುತಗಳು ಜೂನ್ನಿಂದ ಸೆಪ್ಟೆಂಬರ್ವರೆಗೆ ಬೀಸ್ತವೆ. ಈಶಾನ್ಯ ಮಾನ್ಸೂನ್ ಮಾರುತಗಳು ಸೆಪ್ಟೆಂಬರ್ನಿಂದ ಡಿಸೆಂಬರ್ ಮಧ್ಯದವರೆಗೂ ನಾವು ಈ ಮಾರುತಗಳನ್ನು ಕಾಣಬಹುದು. ಇದು ನಿಯತಕಾಲಿಕ ಮಾರುತಗಳು. ಇನ್ನು ಸ್ಥಳೀಯ ಮಾರುತಗಳು ಬರ್ತವೆ, ಲೋಕಲ್ ವಿಂಡ್ಸ್. ನಿರಂತರ ಮತ್ತು ನಿಯತಕಾಲಿಕ ಮಾರುತಗಳು ಸ್ಥಳೀಯ ಉಷ್ಣಾಂಶ ಮತ್ತು ಒತ್ತಡ ತೇವಾಂಶ ವ್ಯತ್ಯಾಸದ ಪರಿಣಾಮವಾಗಿ ಏನಾಗುತ್ತೆ, ಸ್ಥಳೀಯ ಮಾರುತಗಳು ಉಂಟಾಗ್ತವೆ. ಇವು ಪರ್ವತ ಶ್ರೇಣಿಗಳು, ಕಣಿವೆ ಹಾಗೆ ಇತರ ಸ್ಥಳಗಳಲ್ಲಿ ಹಾದು ಹೋಗೋದ್ರಿಂದ ಬದಲಾವಣೆಗಳಿಗೆ ಉಂಟಾಗ್ತವೆ. ವಾಯು ಪ್ರವಾಹಗಳನ್ನು ಸಹ ಇವು ಉಂಟು ಮಾಡ್ತವೆ. ಪ್ರಮುಖ ಸ್ಥಳೀಯ ಮಾರುತಗಳು ಯಾವ್ಯಾವು ಅಂತಂದರೆ ಭೂಗಾಳಿ, ಸಮುದ್ರ ಗಾಳಿ, ಪರ್ವತ ಗಾಳಿ, ಕಣಿವೆ ಗಾಳಿ. ಇವುಗಳನ್ನು ಸ್ಥಳೀಯ ಮಾರುತಗಳು ಅಂತ ಕರಿತೀವಿ. ಇತರೆ ಕೆಲವು ಮಾರುತಗಳನ್ನು ಭಾರತದಲ್ಲಿ ಲೂ ಅಂತ ಕರೆದ್ರೆ, USA ಚೀನುಕ್ ಮತ್ತು ಹಿಮವಕ್ಷಕ ಅಂತ ಕರೀತಾರೆ. ಹಾಗೆ ಆಲ್ಪ್ಸ್ ಪರ್ವತದಲ್ಲಿ ಪೋಹ್ನಾ ಅಂತ ಕರೆದ್ರೆ, ಫ್ರಾನ್ಸ್ನಲ್ಲಿ ಮಿಸ್ಟ್ರಲ್ ಅಂತ ಕರೀತಾರೆ. ಸಹರಾದಲ್ಲಿ ಸಿರಕ್ಕೋ, ಆಸ್ಟ್ರೇಲಿಯಾದಲ್ಲಿ ಬ್ರಿಕ್ ಫೀಲ್ಡರ್, ಹಾಗೆ ಅಂಟಾರ್ಟಿಕಾದಲ್ಲಿ ಬ್ಲೀಸರ್ಡ್ ಅಂತ ಕರೀತಾರೆ ಈ ಸ್ಥಳೀಯ ಮಾರುತಗಳನ್ನು. ಇವು ಸ್ಥಳೀಯ ಮಾರುತಗಳು. ಇನ್ನು ಆವರ್ತ ಮತ್ತು ಪ್ರತ್ಯಾವರ್ತ ಮಾರುತಗಳು, ಸೈಕ್ಲೋನ್ಸ್ ಆ್ಯಂಡ್ ಆ್ಯಂಟಿ ಸೈಕ್ಲೋನ್ಸ್. ಇವುಗಳನ್ನು ಅನಿಶ್ಚಿತ ಮಾರುತಗಳು ಅಂತ ಕರಿಬಹುದು. ಅವು ಬರೋದಕ್ಕೆ ಟೈಮಿಂಗ್ಸ್ ಇರಲ್ಲ. ಅವು ಯಾವಾಗ ಬೇಕಾದರೂ
ಆಗಬಹುದು. ಸಾಮಾನ್ಯವಾಗಿ ಒತ್ತಡದ ಹಂಚಿಕೆಯಲ್ಲಿ ಅತಿ ಹೆಚ್ಚು ವ್ಯತ್ಯಾಸ ಕಂಡುಬಂದಾಗ ಇವು ಬೀಸಲು ಪ್ರಾರಂಭ ಮಾಡ್ತವೆ. ಇವುಗಳ ಬೀಸುವ ಕಾಲ ಅಲ್ಪಾವಧಿ ಇದ್ದರೂ ಕೂಡ ಅವುಗಳ ಪರಿಣಾಮ ವಿನಾಶಕಾರಿಯಾಗಿರುತ್ತೆ, ಅಪಾಯಕಾರಿಯಾಗಿರುತ್ತೆ. ಇವುಗಳಲ್ಲಿ 2 ವಿಧ, ಆವರ್ತ ಮಾರುತಗಳು ಮತ್ತು ಪ್ರತ್ಯಾವರ್ತ ಮಾರುತಗಳು. ಮೊದಲನೇದಾಗಿ ಆವರ್ತ ಮಾರುತಗಳ ಸನ್ನಿವೇಶವನ್ನು ನೋಡೋದಾದರೆ, ಕೆಲವು ಸನ್ನಿವೇಶಗಳಲ್ಲಿ ಕೇಂದ್ರದಲ್ಲಿ ಕಡಿಮೆ ಒತ್ತಡ ಇರುತ್ತೆ. ಕೇಂದ್ರದಲ್ಲಿ ಕಡಿಮೆ ಒತ್ತಡ ಇದ್ದರೆ ಸುತ್ತಲೂ ಜಾಸ್ತಿ ಒತ್ತಡದ ವಾತಾವರಣ ಇರುತ್ತೆ. ಆಗ ಏನಾಗುತ್ತೆ, ಕಡಿಮೆ ಒತ್ತಡ ಪ್ರದೇಶದೆಡೆಗೆ ಹೆಚ್ಚಿನ ಒತ್ತಡ ಪ್ರದೇಶದ ವಾಯು ವೃತ್ತಾಕಾರವಾಗಿ ಬೀಸುತ್ತೆ. ಇವುಗಳನ್ನು ಆವೃತ್ತ ಮಾರುತಗಳು ಅಂತ ಕರಿತೀವಿ. ಇದು ಉತ್ತರಾರ್ಧಗೋಳದಲ್ಲಿ ಏನಾಗುತ್ತೆ, ಆ್ಯಂಟಿ ಕ್ಲಾಕ್ ವೈಸ್ ಸುತ್ತತ್ತೆ. ಹೀಗೆ ಉತ್ತರಾರ್ಧಗೋಳದಲ್ಲಿ ವಾಯು ಹೀಗೆ ಸುತ್ತತ್ತೆ. ದಕ್ಷಿಣಾರ್ಧಗೋಳದಲ್ಲಿ ಏನಾಗುತ್ತೆ, ಕೇಂದ್ರದಲ್ಲಿ ಕಡಿಮೆ ಒತ್ತಡ ಪ್ರದೇಶ ಇರುತ್ತೆ, ಸುತ್ತಲೂ ಜಾಸ್ತಿ ಒತ್ತಡ ಪ್ರದೇಶ ಇದ್ದಾಗ ದಕ್ಷಿಣ ಗೋಳಾರ್ಧದಲ್ಲಿ ಏನಾಗುತ್ತೆ, ಕ್ಲಾಕ್ ವೈಸ್ ಗಾಳಿ ಸುತ್ತುತ್ತೆ. ಹೀಗೆ ಕ್ಲಾಕ್ ವೈಸ್ ಗಾಳಿ ಸುತ್ತೋದ್ರಿಂದ ಇದನ್ನು ಪ್ರದಕ್ಷಿಣೆಯ ದಿಕ್ಕು ಅಂತ ಕರಿತೀವಿ. ಉತ್ತರ ಗೋಳಾರ್ಧದಲ್ಲಿ ಬೀಸುವಂತಹ ಆವರ್ತ ಮಾರುತಗಳು ಅಪ್ರದಕ್ಷಿಣೆಯ ದಿಕ್ಕಿನಲ್ಲಿ ಸುತ್ತುತ್ತೆ. ಇದು ಉತ್ತರ ಗೋಳಾರ್ಧದಲ್ಲಿ ಮತ್ತು ದಕ್ಷಿಣ ಗೋಳಾರ್ಧದಲ್ಲಿ ಆವರ್ತ ಮಾರುತಗಳು ಬೀಸುವಂತಹ ಒಂದು ರೀತಿ. ಇವುಗಳನ್ನು ಉಷ್ಣವಲಯದ ಆವರ್ತ ಮಾರುತಗಳು ಮತ್ತು ಸಮಶೀತೋಷ್ಣ ವಲಯದ ಆವರ್ತ ಮಾರುತಗಳು ಅಂತ ವಿಂಗಡಣೆ ಮಾಡ್ತಾರೆ. ಉಷ್ಣವಲಯದಲ್ಲಿ ಮಾತ್ರ ಕಂಡುಬರುವಂತಹ ಮಾರುತಗಳು ಉಷ್ಣವಲಯದ ಆವರ್ತ ಮಾರುತಗಳು. ಇವುಗಳು ಅತ್ಯಂತ ಪ್ರಬಲವಾಗಿರ್ತವೆ ಮತ್ತು ವಿಧ್ವಂಸಕರವಾಗಿರ್ತವೆ. ಇವುಗಳ ಪರಿಣಾಮ ಅತ್ಯಂತ ಅಪಾಯಕಾರಿಯಾಗಿರುತ್ತೆ. ಹಾಗೆ ಸಮಶೀತೋಷ್ಣ ವಲಯದ ಆವರ್ತ ಮಾರುತಗಳು, ಇವುಗಳು ಸಮಶೀತೋಷ್ಣ ವಲಯದಲ್ಲಿ ಕಂಡುಬರ್ತವೆ. ಉಷ್ಣವಲಯದ ಆವರ್ತ ಮಾರುತಗಳಿಗೆ ಹೋಲಿಸಿದ್ರೆ ಇವುಗಳ ಅಫೆಕ್ಟ್ ತುಂಬ ಕಡಿಮೆ ಆಗಿರುತ್ತೆ. ಇವುಗಳಿಂದ ಹಾನಿಯೂ ಕೂಡ ಕಡಿಮೆ ಆಗುತ್ತೆ. ಇದು ಆವರ್ತ ಮಾರುತಗಳು. ಇನ್ನು ಪ್ರತ್ಯಾವರ್ತ ಮಾರುತಗಳಲ್ಲಿಯೂ ಸಹ 2 ವಿಧ. ಉತ್ತರ ಗೋಳಾರ್ಧದಲ್ಲಿ ಇದು ಪ್ರದಕ್ಷಿಣಾ ಮಾರ್ಗವಾಗಿ ಸುತ್ತಿದ್ರೆ, ದಕ್ಷಿಣ ಗೋಳಾರ್ಧದಲ್ಲಿ ಅಪ್ರದಕ್ಷಿಣೆ ದಿಕ್ಕಿನಲ್ಲಿ ಇದು ಸುತ್ತುತ್ತೆ. ಇವುಗಳ ಪರಿಸ್ಥಿತಿ ಏನಾಗಿರುತ್ತೆ, ಆವರ್ತ ಮಾರುತಗಳಿಗೆ ತದ್ವಿರುದ್ಧ ಆಗಿರುತ್ತೆ. ಅಂದರೆ ಇಲ್ಲಿ ಕೇಂದ್ರದಲ್ಲಿ ಜಾಸ್ತಿ ಒತ್ತಡ ಪ್ರದೇಶ ಇದ್ದರೆ ಸುತ್ತಲೂ ಕಡಿಮೆ ಒತ್ತಡ ಪ್ರದೇಶ ಇರುತ್ತೆ. ಆಗ ಏನಾಗುತ್ತೆ, ಗಾಳಿ ಹೆಚ್ಚಿನ ಒತ್ತಡ ಪ್ರದೇಶದಿಂದ ಕಡಿಮೆ ಒತ್ತಡ ಪ್ರದೇಶದ ಕಡೆ ಸುತ್ತುತ್ತೆ, ವೃತ್ತಾಕಾರವಾಗಿ ಸುತ್ತುತ್ತೆ. ಅದು ಉತ್ತರ ಗೋಳಾರ್ಧದಲ್ಲಿ ಹೇಗೆ ಸುತ್ತುತ್ತೆ ಅಂದರೆ ಹೀಗೆ ಕ್ಲಾಕ್ ವೈಸ್ ಸುತ್ತುತ್ತೆ. ಇನ್ನು ದಕ್ಷಿಣ ಗೋಳಾರ್ಧದಲ್ಲಿ ಏನಾಗುತ್ತೆ, ಕೇಂದ್ರದಲ್ಲಿ ಹೆಚ್ಚಿನ ಒತ್ತಡ ಪ್ರದೇಶ ಇರುತ್ತೆ, ಸುತ್ತಲೂ ಜಾಸ್ತಿ ಒತ್ತಡ ಪ್ರದೇಶ ಇರುತ್ತೆ, ಆ್ಯಂಟಿ ಕ್ಲಾಕ್ ವೈಸ್ ಆಗಿ ಗಾಳಿ ಸುತ್ತುತ್ತೆ. ಈ ರೀತಿಯ ಪರಿಸ್ಥಿತಿ ದಕ್ಷಿಣ ಗೋಳಾರ್ಧದಲ್ಲಿ ಇರುತ್ತೆ. ಈ 2 ಮಾರುತಗಳನ್ನು ಪ್ರತ್ಯಾವರ್ತ ಮಾರುತಗಳು ಅಂತ ಕರೀಬಹುದು. ಇಲ್ಲಿ ನಾವು ಆವರ್ತ ಮಾರುತಗಳು ಮತ್ತು ಪ್ರತ್ಯಾವರ್ತ ಮಾರುತಗಳನ್ನು ತಿಳ್ಕೊಂಡ್ವಿ. ಇನ್ನು ಮುಂದಿನ ಘಟಕ, ವಾಯುಗೋಳದ ಮುಂದಿನ ಘಟಕ ವಾಯುಗೋಳದ ಆರ್ದ್ರತೆ. ಆರ್ದ್ರತೆ ಅಂದರೆ ತೇವಾಂಶದ ಪ್ರಮಾಣ ಅಥವಾ ನೀರಾವಿ ಅಂತ ಇದನ್ನು ಕರೀಬಹುದು. ವಾಯುವಿನಲ್ಲಿರುವಂತಹ ನೀರಾವಿ ಅಥವಾ ತೇವಾಂಶದ ಪ್ರಮಾಣವನ್ನು ಆರ್ದ್ರತೆ ಅಂತ ಕರಿಬಹುದು. ಆರ್ದ್ರತೆಯನ್ನು ಅಳೆಯೋದಕ್ಕೆ ಆರ್ದ್ರತಾ ಮಾಪಕವನ್ನು ಉಪಯೋಗಿಸ್ತಾರೆ. ಅಂದರೆ ಹೈಗ್ರೋಮೀಟರ್ ಅಂತ ಕರೀತಾರೆ, ಹಾಗೆ ಸೈಕ್ರೋಮೀಟರ್ ಅಂತಲೂ ಕರೀತಾರೆ. ಇದನ್ನು ಆರ್ದ್ರ ಮಾಪಕ ಅಂತ ಕರೀತಾರೆ. ಇನ್ನು ಈ ನೀರಾವಿಯಲ್ಲಿ ಇರುವಂತಹ ಬಗೆಗಳು ಯಾವ್ಯಾವು ಅಂತ ನೋಡೋದಾದರೆ ಇಲ್ಲಿ 3 ವಿಧಗಳನ್ನು ನೋಡ್ಬೋದು. ಸಮಗ್ರ ಆರ್ದ್ರತೆ, ಸಾಪೇಕ್ಷ ಆರ್ದ್ರತೆ, ಹಾಗೆ ನಿರ್ದಿಷ್ಟ ಆರ್ದ್ರತೆ. ಇನ್ನು ಸಮಗ್ರ ಆರ್ದ್ರತೆಯಲ್ಲಿ ಇದನ್ನು ಅಬ್ಸಲ್ಯೂಟ್ ಹ್ಯುಮಿಡಿಟಿ ಅಂತ ಕರಿತೀವಿ. ಒಂದು ನಿರ್ದಿಷ್ಟ ಪ್ರಮಾಣದ ವಾಯುವಿನಲ್ಲಿರುವಂತಹ ಒಟ್ಟು ತೇವಾಂಶವನ್ನು ಸಮಗ್ರ ಆರ್ದ್ರತೆ ಅಂತ ಕರಿಬಹುದು. ಈ ರೀತಿಯ ತೇವಾಂಶದ ಅಳತೆ ಹೆಚ್ಚು ಉಪಯುಕ್ತಕರವಲ್ಲ, ಯಾಕಂದರೆ ಇದರಲ್ಲಿ ಉಷ್ಣಾಂಶ ಪರಿಗಣನೆಗೆ ತೆಗೆದುಕೊಳ್ಳಲ್ಲ. ಇನ್ನು ಸಾಪೇಕ್ಷ ಆರ್ದ್ರತೆ ಅಂದರೆ ರಿಲೇಟಿವ್ ಹ್ಯುಮಿಡಿಟಿ, ಇದು ವಾಯು ಹೊಂದಿರುವಂತಹ ತೇವಾಂಶ ಮತ್ತು ಆ ನಿರ್ದಿಷ್ಟ ಉಷ್ಣಾಂಶದ ಮಟ್ಟದಲ್ಲಿ ವಾಯು ಹಿಡಿದಿಟ್ಟುಕೊಳ್ಳಬಹುದಾದಂತಹ ಗರಿಷ್ಠ ಪ್ರಮಾಣದ ತೇವಾಂಶಗಳ ಅನುಪಾತವನ್ನು ಹೇಳುತ್ತೆ. ಇದನ್ನು ಕ್ಯಾಲ್ಕುಲೇಟ್ ಮಾಡೋದಾದರೆ ಸಾಪೇಕ್ಷ
ಆರ್ದ್ರತೆ ಅಂದರೆ ವಾಯುವಿನಲ್ಲಿರುವ ಒಟ್ಟು ತೇವಾಂಶ ಡಿವೈಡೆಡ್ ಬೈ ನಿರ್ದಿಷ್ಟ ಉಷ್ಣಾಂಶದಲ್ಲಿ ವಾಯು ಹೊಂದಬಹುದಾದಂತಹ ಗರಿಷ್ಠ ತೇವಾಂಶ ಇಂಟು 100. ಇದು ಪರ್ಸೆಂಟೇಜ್ ರೂಪದಲ್ಲಿ ಇರುತ್ತೆ. ಇದನ್ನು ಸಾಪೇಕ್ಷ ಆರ್ದ್ರತೆ ಅಂತ ಕರಿಬಹುದು. ನಿರ್ದಿಷ್ಟ ಉಷ್ಣಾಂಶದಲ್ಲಿ ವಾಯು ಹೊಂದಬಹುದಾದಂಥ ಗರಿಷ್ಠ ತೇವಾಂಶವನ್ನು ಇದು ಹೇಳುತ್ತೆ. ಇನ್ನು ನಿರ್ದಿಷ್ಟ ಆರ್ದ್ರತೆ ಅಂದರೆ ಏನು? ಸ್ಪೆಸಿಫಿಕ್ ಹ್ಯುಮಿಡಿಟಿ. ನಿರ್ದಿಷ್ಟ ಪ್ರಮಾಣದಲ್ಲಿ ವಾಯುವಿನಲ್ಲಿ ಕಂಡುಬರುವಂತಹ ವಾಸ್ತವವಾದ ನೀರಾವಿಯ ಮೊತ್ತವನ್ನು ನಿರ್ದಿಷ್ಟ ಆರ್ದ್ರತೆ ಅಂತ ಕರಿಬಹುದು. ಇದು ನೀರಾವಿ ವಾಯುಗೋಳದ ಆರ್ದ್ರತೆ ಅಂದರೆ ಏನು? ಇನ್ನು ನೆಕ್ಸ್ಟ್ ಮೋಡಗಳು. ಇದು ವಾಯುಗೋಳದ ಮತ್ತೊಂದು ಘಟಕ. ಮೋಡಗಳು ಅಂದರೆ ಏನು? ವಾಯುಗೋಳದಲ್ಲಿ ಉಷ್ಣಾಂಶ ಕಡಿಮೆಯಾದಾಗ ಏನಾಗುತ್ತೆ, ಅದರಲ್ಲಿ ಜಲಾಂಶ ಘನೀಕರಣಗೊಳ್ಳುತ್ತೆ. ಘನೀಕರಣಗೊಂಡಾಗ ನಿರ್ಮಾಣವಾಗುವಂಥ ಸಣ್ಣ ಸಣ್ಣ ನೀರಿನ ಹನಿಗಳು ಅಥವಾ ಹಿಮಕಣಗಳ ರಾಶಿಯನ್ನು ನಾವು ಮೋಡ ಅಂತ ಕರಿತೀವಿ. ಇವು ಭೂಮಿಯ ಮೇಲ್ಮೈನಿಂದ ಎತ್ತರ ಆಗಿರ್ತವೆ. ಇವು ಪರಿವರ್ತನಾ ಮಂಡಲದಲ್ಲಿ ಇರ್ತವೆ ಅಂತ ನಾವು ಹಿಂದೆ ಓದಿದ್ವಿ. ಇನ್ನು ಮೋಡಗಳಲ್ಲಿ ಇರುವಂತಹ ವಿಧಗಳು ಯಾವುವು? ಮೋಡಗಳ ಆಕಾರ, ಅವುಗಳ ಎತ್ತರ, ಅವುಗಳ ಲಕ್ಷಣಗಳನ್ನು ಆಧರಿಸಿ 4 ಮೋಡಗಳ ವಿಧಗಳನ್ನು ನಾವು ಇಲ್ಲಿ ಕಾಣಬಹುದು. ಅವು ಯಾವ್ಯಾವು ಅಂತಂದರೆ, ಮೊದಲನೇದು ಪದರು ಮೋಡಗಳು, ಸ್ಟ್ರಾಟಸ್ ಕ್ಲೌಡ್ಸ್ ಅಂತ ಕರಿತೀವಿ. ಇವುಗಳನ್ನು ವಾಯುಗೋಳದ ಅತ್ಯಂತ ಕಡಿಮೆ ಮಟ್ಟದಲ್ಲಿ ನಾವು ಕಾಣ್ತೀವಿ, ಕಡಿಮೆ ಎತ್ತರದಲ್ಲಿ ಕಾಣ್ತೀವಿ. ಭೂಮಿಯ ಮೇಲ್ಮೈನಿಂದ 2 ಕಿಲೋಮೀಟರ್ ಎತ್ತರದಲ್ಲಿ ಇವು ಕಂಡುಬರ್ತವೆ. ಇವು ತೆಳುವಾದ ಬೂದು ಹಾಳೆ ಅಥವಾ ವಿಸ್ತಾರವಾದ ಪದರುಗಳಂತೆ ಕಂಡುಬರ್ತವೆ. ಪದರು ಮೋಡಗಳು ಉತ್ತಮ ಹವಾಮಾನಕ್ಕೆ ಸಹಾಯಕಾರಿಯಾಗಿದ್ದು ತುಂತುರು ಮಳೆಯನ್ನು ಇವು ಸುರಿಸ್ತವೆ. ಇನ್ನು ರಾಶಿ ಮೋಡಗಳು, ಕ್ಯುಮ್ಯುಲಸ್ ಕ್ಲೌಡ್ಸ್ ಅಂತ ಕರಿತೀವಿ. ಇವು ಊರ್ಧ್ವಮುಖವಾದ ಒಂದು ಆಕೃತಿಯನ್ನು ಹೊಂದಿದ್ದು ಗೋಪುರಾಕೃತಿಯನ್ನು ಹೊಂದಿರ್ತವೆ. ಹೂಕೋಸಿನ ರಚನೆಯನ್ನು ಹೊಂದಿರ್ತವೆ. ಇವುಗಳು ಮಳೆ ತರುವ ಮೋಡಗಳು. ಇವುಗಳನ್ನು ಮಳೆ ತರುವ ಮೋಡಗಳು ಅಂತ ಕರಿತೀವಿ. ಈ ಮೋಡಗಳು ಉಣ್ಣೆಯ ಗುಡ್ಡೆಗಳಂತೆ ಕಂಡುಬರ್ತವೆ. ಆದ್ದರಿಂದ ಇದನ್ನು ಉಣ್ಣೆಯ ಗುಡ್ಡೆ ಮೋಡ ಅಂತ ಕರೀತಾರೆ. ಇವು ಮಳೆಯನ್ನು ಸುರಿಸುವಂತಹ ಮೋಡಗಳು. ಇದು ಪದರು ಮೋಡಗಳು ಮತ್ತು ರಾಶಿ ಮೋಡಗಳು. ಇನ್ನು ನೆಕ್ಸ್ಟ್ ಹಿಮಕಣ ಮೋಡಗಳು, ಸರಸ್ ಮೋಡ್ಸ್ ಅಂದರೆ ಇವು ವಾಯುಮಂಡಲದಲ್ಲಿ ಅತಿ ಹೆಚ್ಚು ಎತ್ತರದಲ್ಲಿ ಅಂದರೆ 6 ಕಿಲೋಮೀಟರ್ಸ್ಗಿಂತ ಎತ್ತರದಲ್ಲಿ ಕಂಡುಬರ್ತವೆ. ಈ ಮೋಡಗಳು ಗುಂಗುರು ಕೂದಲನ್ನು ಹೊಂದಿರ್ತವೆ. ಗರಿಗಳ ಅಥವಾ ನಾರಿನಾಕಾರ ಹೊಂದಿರುವಂತಹ ಈ ಮೋಡಗಳು ಹಿತಕರವಾದ ಹವಾಮಾನವಾದ ಸ್ಥಿತಿಯನ್ನು ಸೂಚಿಸ್ತವೆ. ಹಾಗೆ ಈ ಮೋಡಗಳಲ್ಲಿ ಪ್ರಕಾಶಮಾನವಾಗಿ ಸೂರ್ಯ ಬೆಳಗ್ತಾನೆ. ವಾಯುವಿನಲ್ಲಿ ಈ ಮೋಡಗಳು ಹಿಂಜಿನ ಅರಳೆಯಂತೆ ಕಾಣ್ತವೆ. ಇವುಗಳನ್ನು ಕುದುರೆ ಬಾಲದ ಮೋಡಗಳು ಅಂತಲೂ ಕರಿತೀವಿ. ಹಿಮಕಣ ಮೋಡಗಳನ್ನು ಕುದುರೆ ಬಾಲದ ಮೋಡಗಳು ಅಂತಲೂ ಕರಿತೀವಿ. ಹಾಗೆ ರಾಶಿ ವೃಷ್ಟಿ ಮೋಡಗಳು, ನಿಂಬಸ್ ಕ್ಲೌಡ್ಸ್. ಈ ಮೋಡಗಳು ನಿರಂತರ ಮಳೆ ತರುವಂತಹ ಮೋಡಗಳಾಗಿದ್ದು ಕೆಳಮಟ್ಟದಲ್ಲಿರ್ತವೆ. ಈ ಮೋಡಗಳು ಪದರು ಅಥವಾ ರಾಶಿ ಮೋಡಗಳ ಆಕಾರದಲ್ಲಿರ್ತವೆ. ಇವು ಹೆಚ್ಚು ಮಳೆ ಮತ್ತು ಹಿಮಮಳೆಯನ್ನು ಸುರಿಸ್ತವೆ. ವೃಷ್ಟಿ ಪದರು ಮೋಡಗಳು ದಪ್ಪ ಆಗಿರ್ತವೆ ಮತ್ತು ಅಧಿಕ ಮಳೆ ತರುವಂತಹ ಮೋಡಗಳಾಗಿರ್ತವೆ. ಇಲ್ಲಿ ವೃಷ್ಟಿ ಅಂದರೆ ಮಳೆ ಅಂತ ಅರ್ಥ. ಹೆಚ್ಚು ಮಳೆಯನ್ನು ಅಥವಾ ಹಿಮಮಳೆಯನ್ನು ಸುರಿಸುವಂತಹ ಮೋಡಗಳು ರಾಶಿ ವೃಷ್ಟಿ ಮೋಡಗಳು. ಇಲ್ಲಿ ನಾವು ಮೋಡಗಳ ಬಗ್ಗೆ ಕಲಿತ್ವಿ. ಇನ್ನು ನೆಕ್ಸ್ಟ್ ಬರೋದು ಮಳೆ. ವಾಯುಗೋಳದಲ್ಲಿ ಜಲಾಂಶ ಘನೀಕರಣ ಹೊಂದಿ ಭೂಮಿಯ ಮೇಲೆ ಬೀಳುವಂತಹ ನೀರಿನ ಹನಿಗಳನ್ನು ನಾವು ಮಳೆ ಅಂತ ಕರಿಬಹುದು. ಇದನ್ನು ಮಳೆಯ ಪ್ರಮಾಣವನ್ನು ಅಳೆಯೋದಕ್ಕೆ ನಾವು ರೇನ್ ಗೇಜ್ ಮಳೆ ಮಾಪಕವನ್ನು ಉಪಯೋಗಿಸ್ತೀವಿ. ಮತ್ತು ಮಳೆಯನ್ನು ಅಳೆಯುವಂತಹ ಯೂನಿಟ್ ಏನು ಅಂದರೆ ಮಿಲಿಮೀಟರ್ ಲೆಕ್ಕದಲ್ಲಿ ಇದನ್ನು ಅಳಿತೀವಿ. ಮಳೆಯಲ್ಲೂ ಸಹ ಹಲವಾರು ವಿಧಗಳಿವೆ. ಅವು ಯಾವ್ಯಾವು ಅಂತಂದರೆ, ಮೊದಲೇದು ಪರಿಸರಣ ಮಳೆ, ಹಾಗೆ ಪರ್ವತ ಮಳೆ, ಆವರ್ತ ಮಳೆ, ಹೀಗೆ ನಾವು ಹಲವಾರು ವಿಧಗಳನ್ನು ಮಳೆಗಳಲ್ಲಿ ಕಾಣಬಹುದು. ಇಲ್ಲಿ ಮೊದಲನೇದಾಗಿ ಪರಿಸರಣ ಮಳೆ ಅಂದರೆ ಏನು? ವಾಯು ಮೇಲ್ಮುಖವಾಗಿ ಪ್ರಚಲನ ಪ್ರವಾಹಗಳ ರೂಪದಲ್ಲಿ ಮೇಲೇರ್ತವೆ. ವಾಯು ಒತ್ತಡಕ್ಕೆ ಒಳಗಾಗಿ ಮೇಲೇರೋದ್ರಿಂದ ಈ ಸನ್ನಿವೇಶಗಳಲ್ಲಿ ವಾಯು ಬಿಸಿಯಾಗುತ್ತೆ, ಮೇಲ್ಮುಖವಾಗಿ ಚಲಿಸುತ್ತಾ ವಿಕಾಸವನ್ನು ಹೊಂದುತ್ತೆ. ಆನಂತರ ಸಾಕಷ್ಟು ಎತ್ತರವನ್ನು ತಲುಪಿದಾಗ ಅದು ತಂಪಾಗುತ್ತೆ, ಅದರಲ್ಲಿರುವಂತಹ ಜಲಾಂಶ ಮಳೆಯಾಗಿ ಬೀಳುತ್ತೆ. ಇದೇ ಪರಿಸರಣ ಮಳೆ. ಅಂದರೆ ಭೂಮಿಯ ಮೇಲ್ಮೈನಲ್ಲಿ ಇರುವಂತಹ ವಾಯು ಸೂರ್ಯನ ಬಿಸಿಲಿನಿಂದ ಕಾದು ಕಡಿಮೆ ಒತ್ತಡ ಪ್ರದೇಶದ ಕಡೆಗೆ ಮೇಲೆ ಹೋಗುವಾಗ
ಮೇಲೆ ಹೋಗಿ ಅದು ತಂಪಾಗಿ ಮಳೆಯ ರೂಪದಲ್ಲಿ ಬರುತ್ತೆ. ಇದನ್ನು ಪರಿಸರಣ ಮಳೆ ಅಂತ ಕರಿತೀವಿ. ಈ ರೀತಿ ಮಳೆ ಸಮಭಾಜಕ ವೃತ್ತದ ವಲಯಗಳಲ್ಲಿ ಹಾಗೂ ಉಷ್ಣವಲಯದ ಭೂಭಾಗಗಳಲ್ಲಿ ಬೇಸಿಗೆಯಲ್ಲಿ ಸಾಮಾನ್ಯವಾಗಿ ಕಂಡುಬರುತ್ತೆ. ಇದು ಮಧ್ಯಾಹ್ನಗಳಲ್ಲಿ ಬೀಳೋ ಮಳೆ. ಇದು ಹೆಚ್ಚಾಗಿ ಮಧ್ಯಾಹ್ನ ಅಥವಾ ಅಪರಾಹ್ನಗಳಲ್ಲಿ ಬೀಳುತ್ತೆ. ಅದರಿಂದ ಇದನ್ನು ಅಪರಾಹ್ನ ಮಳೆ ಅಂತ ಕರಿತೀವಿ. ಇದು ಹೆಚ್ಚಾಗಿ ಗುಡುಗು ಮಿಂಚುಗಳಿಂದ ಕೂಡಿದ್ದು ಮಧ್ಯಾಹ್ನದ ನಂತರ ಉಂಟಾಗುತ್ತೆ. ಆದ್ದರಿಂದ ಕೆಲವೊಮ್ಮೆ ಆಲಿಕಲ್ಲುಗಳು ಕೂಡ ಬೀಳುತ್ತೆ. ಇದು ಪರಿಸರಣ ಮಳೆ. ಇದನ್ನು ಅಪರಾಹ್ನ ಮಳೆ ಅಂತ ಯಾಕೆ ಕರಿತೀವಿ ಅಂದರೆ ಮಧ್ಯಾಹ್ನದ ನಂತರ ಬೀಳುವಂಥ ಮಳೆ ಇದು. ಇನ್ನು ನೆಕ್ಸ್ಟ್ ಪರ್ವತ ಮಳೆ. ಇದನ್ನು ಆರೋಹ ಮಳೆ ಅಂತಲೂ ಕರಿಬಹುದು ಹಾಗೂ ಭೂಸ್ವರೂಪ ಮಳೆ ಅಂತಲೂ ಇದನ್ನು ಕರೀತಾರೆ. ತೇವಾಂಶವನ್ನು ಹೊಂದಿರುವಂತಹ ವಾಯು ಚಲಿಸ್ತಾ ಇರುತ್ತೆ. ಚಲನ ದಿಕ್ಕಿನಲ್ಲಿ ಏನಾಗುತ್ತೆ, ಪರ್ವತಗಳು ಅಡ್ಡಿ ಬರುತ್ತವೆ. ಆಗ ಪರ್ವತಗಳ ಅಡಚಣೆಯಿಂದ ವಾಯು ತಡೆಯಲ್ಪಡುತ್ತೆ. ಅದು ಎತ್ತರಕ್ಕೆ ಹೋಗುತ್ತೆ. ತಡೆಯಲ್ಪಟ್ಟಂತಹ ವಾಯು ಎತ್ತರಕ್ಕೆ ಹೋಗ್ತಾ ಇರುತ್ತೆ. ಎತ್ತರಕ್ಕೆ ಹೋದಾಗ ಅಲ್ಲಿ ಆ ವಾಯು ಏನಾಗುತ್ತೆ, ತಂಪಾಗಿ ಮಳೆಯ ರೂಪದಲ್ಲಿ ಕೆಳಗೆ ಬೀಳುತ್ತೆ. ಇದು ಆವರ್ತ ಮಳೆ. ಈ ಮಳೆ ಮಾರುತಗಳಿಗೆ ಎದುರಾಗಿರುವಂತಹ ಪರ್ವತ ಭಾಗ ಹೆಚ್ಚು ಮಳೆಯನ್ನು ಎದುರಾಗಿರುವಂತಹ ಭಾಗ ಹೆಚ್ಚು ಮಳೆಯನ್ನು ಪಡೆಯುತ್ತೆ. ಹಾಗೆ ಮಾರುತಗಳಿಗೆ ಮರೆಯಾಗಿರುವಂತಹ ಪರ್ವತದ ಮತ್ತೊಂದು ಭಾಗದಲ್ಲಿ ಏನಾಗುತ್ತೆ, ವಾಯು ಕೆಳಗೆ ಇಳಿಯುತ್ತೆ. ಇದರಿಂದ ಪರ್ವತದ ವಿರುದ್ಧ ಭಾಗದಲ್ಲಿ ಮಳೆ ಕಡಿಮೆ ಬೀಳುತ್ತೆ. ಇಲ್ಲಿ ಹೆಚ್ಚಾಗಿ ಬಿದ್ದರೆ ಇಲ್ಲಿ ಕಡಿಮೆ ಮಳೆ ಬೀಳುತ್ತೆ. ಇದನ್ನೇ ಮಳೆ ನೆರಳಿನ ಪ್ರದೇಶ ಅಂತ ಕರಿತೀವಿ. ಇಲ್ಲಿ ವಾಯುವಿಗೆ ಎದುರಾಗಿರುವಂತಹ ಪರ್ವತದ ಭಾಗ ಹೆಚ್ಚಾಗಿ ಮಳೆಯನ್ನು ಪಡೆದ್ರೆ ಇಲ್ಲಿ ವಿರುದ್ಧ ದಿಕ್ಕಿನಲ್ಲಿರುವಂತಹ ಇನ್ನೊಂದು ಭಾಗ, ಆ ಪರ್ವತದ ಇನ್ನೊಂದು ಭಾಗ ಕಡಿಮೆ ಮಳೆಯನ್ನು ಪಡೆಯುತ್ತೆ. ಅದರಿಂದ ಇದನ್ನು ಮಳೆ ನೆರಳಿನ ಪ್ರದೇಶ ಅಂತ ಕರಿಬಹುದು. ಇದು ಪರ್ವತ ಮಳೆ. ಉದಾಹರಣೆಗೆ ಮಂಗಳೂರು ಮಾರುತಗಳಿಗೆ ಎದುರಾಗಿರುವಂತಹ ಪ್ರದೇಶ. ಇದು ಹೆಚ್ಚು ಮಳೆಯನ್ನು ಪಡೆದ್ರೆ ಹಾಸನ ಮಳೆ ನೆರಳಿನ ಪ್ರದೇಶವಾಗಿ ನಮಗೆ ಕಾಣಸಿಗುತ್ತೆ. ಇಲ್ಲಿ ಮಳೆ ಕಡಿಮೆಯಾಗಿ ಬೀಳುತ್ತೆ. ಈ ಮಾರುತಗಳಿಂದ ಅಥವಾ ವಾಯುವಿನಿಂದ ಬೀಳುವಂತಹ ಮಳೆ ಇಲ್ಲಿ ಕಡಿಮೆ. ಇದು ಪರ್ವತ ಮಳೆ. ಇನ್ನು ಮುಂದೆ ಬರೋದು ಆವರ್ತ ಮಳೆ. ಉಷ್ಣವಲಯದ ಆವರ್ತ ಮಾರುತಗಳಲ್ಲಿ ಗಾಳಿ ವೃತ್ತಾಕಾರವಾಗಿ ಮೇಲಿರುತ್ತೆ. ಇದರಿಂದ ಗಾಳಿಯಲ್ಲಿರುವಂತಹ ತೇವಾಂಶ ಘನೀಭವಿಸಿ ಧಾರಾಕಾರವಾಗಿ ಮಳೆ ಸುರಿಯುತ್ತೆ. ಇದಕ್ಕೆ ಬದಲಾಗಿ ಸಮಶೀತೋಷ್ಣ ವಲಯದ ಆವರ್ತ ಮಾರುತಗಳಲ್ಲಿ ಹಗುರವಾದ ವಾಯುರಾಶಿ ಭಾರವಾದ ಶೀತ ವಾಯುರಾಶಿಯ ಮೇಲೆ ಇರುತ್ತೆ. ಉಷ್ಣ ವಾಯುರಾಶಿ ಸಾಕಷ್ಟು ಮೇಲೇರಿ ಜಲಾಂಶ ಘನೀಕರಣ ಆಗಿ ಮಳೆ ಸುರಿಯುತ್ತೆ. ಉಷ್ಣ ಮತ್ತು ಶೀತ ವಲಯದ ರಾಶಿಗಳ ಮೇಲೆ ಈ ರಾಶಿಗಳ ನಡುವಿನ ವಲಯವನ್ನು ವಾಯುಮುಖ ಅಂತ ಕರಿತೀವಿ. ಈ ರೀತಿ ಬೀಳುವಂತಹ ಮಳೆಯನ್ನು ವಾಯುಮುಖ ಮಳೆ ಅಂತ ಕರಿತೀವಿ. ಸಮಶೀತೋಷ್ಣ ವಲಯದ ಆವರ್ತ ಮಾರುತಗಳ ಮಳೆಯನ್ನು ವಾಯುಮುಖ ಮಳೆ ಅಂತ ಕರಿಬಹುದು. ಇದು ಆವರ್ತ ಮಾರುತ. ಇದನ್ನು ಸೈಕ್ಲೋನಿಕ್ ರೈನ್ಫಾಲ್ ಅಂತಲೂ ಕರಿತೀವಿ. ಇನ್ನು ಇಲ್ಲಿ ನೋಟಲ್ಲಿ ನೋಡೋದಾದರೆ ಹೆಚ್ಚು ಮಳೆ ಮತ್ತು ಕಡಿಮೆ ಮಳೆ ಬೀಳುವ ಪ್ರದೇಶಗಳು ಯಾವ್ಯಾವು ಅಂತ ನೋಡೋದಾದರೆ ಭಾರತದ ಮೇಘಾಲಯದ ಮಾಸಿನ್ರಾಮ್ ಭಾರತದಲ್ಲಿ ಹೆಚ್ಚು ಮಳೆಯನ್ನು ದಾಖಲಿಸುತ್ತೆ. ಅಂದರೆ ವರ್ಷದಲ್ಲಿ 1140 ಸೆಂಟಿಮೀಟರ್ನಷ್ಟು ಮಳೆ ಇಲ್ಲಿ ಆಗುತ್ತೆ. ಇದು ಪ್ರಪಂಚದ ಅತ್ಯಂತ ತೇವವಾದ ಸ್ಥಳ ಅಂತ ದಾಖಲು ಮಾಡಿಕೊಂಡಿದೆ. ಹಾಗೆ ಕರ್ನಾಟಕದ ಆಗುಂಬೆ, ಇದನ್ನು ದಕ್ಷಿಣ ಭಾರತದ ಮಾಸಿನ್ರಾಮ್ ಅಂತ ಕರಿತೀವಿ. ಕರ್ನಾಟಕದಲ್ಲಿ ಹೆಚ್ಚು ಮಳೆ ಇಲ್ಲಿ ಬೀಳುತ್ತೆ. ಇನ್ನು ರಾಜಸ್ಥಾನದ ರೂಯಿಲಿನಲ್ಲಿ ಪರ್ ಇಯರ್ 8 ಸೆಂಟಿಮೀಟರ್ನಷ್ಟು ಮಳೆಯಾಗುತ್ತೆ. ಇದು ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶ. ಇನ್ನು ಕರ್ನಾಟಕದಲ್ಲಿ ಚಿತ್ರದುರ್ಗ ಜಿಲ್ಲೆಯ ನಾಯಕನಹಟ್ಟಿ, ಇದು ಕರ್ನಾಟಕದ ಅತ್ಯಂತ ಒಣ ಪ್ರದೇಶ ಅಂತ ದಾಖಲು ಆಗಿದೆ. ಇನ್ನು ಭೂಮಿಯ ಮೇಲೆ ಕಳೆದ 200 ವರ್ಷಗಳಿಂದ ಮಳೆಯೇ ಆಗದಂತಹ ಪ್ರದೇಶ ಯಾವುದು ಅಂದರೆ ಚಿಲಿಯ ಅಟಕಾಮ ಮರುಭೂಮಿಯಲ್ಲಿ ಇದುವರೆಗೂ ಕಳೆದ 200 ವರ್ಷಗಳಿಂದ ಮಳೆಯೇ ಆಗಿಲ್ಲ. ಇದು ನಾವು ನೆನಪಿಟ್ಕೊಳ್ಬೇಕಾದಂತಹ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್. ಇನ್ನು ಹವಾಗುಣ ಮತ್ತು ವಾಯುಗುಣ ಇವುಗಳ ನಡುವೆ ಇರುವಂತಹ ವ್ಯತ್ಯಾಸ ಏನು ಅಂತಂದರೆ ಇದನ್ನು ವೆದರ್ ಮತ್ತು ಕ್ಲೈಮೇಟ್ ಅಂತ ಕರಿತೀವಿ. ಒಂದು ಸ್ಥಳದ ಅಲ್ಪಾವಧಿಯ ವಾಯುಗೋಳದ ಪರಿಸ್ಥಿತಿಯನ್ನು ಹವಾಗುಣ ಅಂತ ಕರಿತೀವಿ. ಅಂದರೆ ಇದು ಅಲ್ಪಾವಧಿಯಾಗಿರುತ್ತೆ.
ಇದು ಒಂದು ಸಮಯದಲ್ಲಿ ಇದ್ದಂಗೆ ಇನ್ನೊಂದು ಸಮಯದಲ್ಲಿ ಇರಲ್ಲ. ಒಂದು ಸ್ಥಳದ ಅಲ್ಪಾವಧಿಯ ವಾಯುಗೋಳದ ಪರಿಸ್ಥಿತಿಯನ್ನು ಹವಾಗುಣ ಅಂತ ಕರಿತೀವಿ. ಈ ಹವಾಗುಣವನ್ನು ಅಧ್ಯಯನ ಮಾಡುವ ಶಾಸ್ತ್ರವನ್ನು ಹವಾಗುಣ ಶಾಸ್ತ್ರ ಅಂತ ಕರಿತೀವಿ, ಅಂದರೆ ಮೆಟ್ರಾಲಜಿ ಅಂತ ಕರಿತೀವಿ. ಹಾಗೆ ವಾಯುಗುಣ ಅಂದರೆ ಏನು? ಒಂದು ಪ್ರದೇಶದ ದೀರ್ಘಾವಧಿಯ ಹವಾಗುಣದ ಸರಾಸರಿಯನ್ನು ವಾಯುಗುಣ ಅಂತ ಕರಿತೀವಿ. ದೀರ್ಘಾವಧಿಯಲ್ಲಿ ಹಲವಾರು ಬಗೆಯ ಹವಾಗುಣಗಳನ್ನು ನಾವು ಕಾಣ್ಬೋದು. ಹೀಗೆ ಆ ಹವಾಗುಣದ ಸರಾಸರಿಯನ್ನು ತೆಗೆದುಕೊಂಡ್ರೆ ಇದು ವಾಯುಗುಣ ಆಗುತ್ತೆ. ಈ ವಾಯುಗುಣವನ್ನು ಅಧ್ಯಯನ ಮಾಡುವ ಶಾಸ್ತ್ರವನ್ನು ವಾಯುಗುಣ ಶಾಸ್ತ್ರ ಅಂತ ಕರಿತೀವಿ, ಅಂದರೆ ಕ್ಲೈಮೆಟಾಲಜಿ ಅಂತ ಕರಿತೀವಿ. ಒಂದು ಪ್ರದೇಶದ ವಾಯುಗುಣದ ಮೇಲೆ ಪ್ರಭಾವ ಬೀರುವಂತಹ ಅಂಶಗಳು ಯಾವ್ಯಾವು ಅಂದರೆ ವಾಯು ಅಕ್ಷಾಂಶ, ಸಮುದ್ರ ಮಟ್ಟದಿಂದ ಆ ಸ್ಥಳಕ್ಕೆ ಇರುವಂತಹ ಎತ್ತರ, ಮಾರುತಗಳು, ಭೂ ಜಲರಾಶಿಗಳ ಹಂಚಿಕೆ, ಸಾಗರ ಪ್ರವಾಹಗಳು, ಇವೆಲ್ಲವುಗಳು ಕೂಡ ವಾಯುಗುಣದ ಮೇಲೆ ಪ್ರಭಾವ ಬೀರುವಂತಹ ಅಂಶಗಳು. ಈ ಪಾಠದಲ್ಲಿ ನಾವು ಹಲವು ಘಟಕಗಳನ್ನು ನೋಡಿದ್ವಿ. ಮಳೆಯನ್ನು ಕಲಿತ್ವಿ, ಮೋಡ, ಮಾರುತ, ಹಾಗೆ ಹವಾಗುಣ, ವಾಯುಗುಣ, ಆವರ್ತ ಪ್ರತ್ಯಾವರ್ತ ಮಾರುತಗಳು, ಹಾಗೆ ಉಷ್ಣಾಂಶದ ಬಗ್ಗೆ ಕಲಿತ್ವಿ, ಒತ್ತಡದ ಬಗ್ಗೆ ಕಲಿತ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಮತ್ತು ಇನ್ನೊಂದು ರಿಕ್ವೆಸ್ಟನ್ನು ನಾನು ನಿಮಗೆ ಮಾಡ್ಕೊತಿದ್ದೀನಿ. ಜಾಯಿನ್ ಆಪ್ಷನ್ ಮೂಲಕ ಪ್ಲೀಸ್ ನಮಗೆ ಸಹಾಯವನ್ನು ಮಾಡಿ. ನಿಮಗೆ ಈ ವಿಡಿಯೋ ಅರ್ಥ ಆಗಿದ್ದರೆ ನಾ ಕೇಳುವ ಈ 2 ಪ್ರಶ್ನೆಗಳಿಗೆ ನೀವು ಉತ್ತರನ ನೀಡಿ. ಅದು ಯಾವುದು ಅಂದರೆ ವಾಯುವಿನ ಒತ್ತಡವನ್ನು ಅಳೆಯುವ ಮಾಪಕ ಯಾವುದು? ಇದಕ್ಕೆ ಆಪ್ಷನ್ ಇಲ್ಲ, ಡೈರೆಕ್ಟಾಗಿ ಆನ್ಸರ್ ಮಾಡಿ. ಹಾಗೆ ಪ್ರತಿ ವಾಣಿಜ್ಯ ಮಾರುತಗಳನ್ನು ಹೀಗೂ ಕರಿಬಹುದು. ವಾಣಿಜ್ಯ ಮಾರುತಗಳಲ್ಲಿ ನಾವು ನಿರಂತರ ಮಾರುತಗಳಲ್ಲಿ ನಾವು ವಾಣಿಜ್ಯ ಮಾರುತಗಳು, ಪ್ರತಿ ವಾಣಿಜ್ಯ ಮಾರುತಗಳು, ಈ ರೀತಿಯ ವಿಂಗಡಣೆಯನ್ನು ನೋಡಿದ್ವಿ. ಅಲ್ಲಿ ಪ್ರತಿ ವಾಣಿಜ್ಯ ಮಾರುತಗಳನ್ನು ನಾವು ಏನಂತ ಕರಿಬಹುದು? ಇಲ್ಲಿ ಆಪ್ಷನ್ಗಳಿವೆ: ಪಶ್ಚಿಮದ ಮಾರುತಗಳು, ಪೂರ್ವದ ಮಾರುತಗಳು, ಕ್ಲುಪ್ತ ಮಾರುತಗಳು, ನಿಯತಕಾಲಿಕ ಮಾರುತಗಳು. ಈ 4 ಆಪ್ಷನ್ಗಳಲ್ಲಿ ಒಂದು ಆಪ್ಷನ್ ಸರಿಯಾಗಿರುತ್ತೆ. ಉತ್ತರ ನೀಡಿ. ಈ 2 ಪ್ರಶ್ನೆಗಳಿಗೆ ಕಮೆಂಟ್ ಬಾಕ್ಸ್ನಲ್ಲಿ ಉತ್ತರ ನೀಡಿ. ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ನೀಡಿ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಾನು ನಿಮ್ಮ ಜೊತೆ ಬರ್ತೀನಿ.